ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಪರಿವರ್ತನೆ ಹೆಸರಲ್ಲಿ ರಾಬರಿ ಮಾಡ್ತಾರೆ ಅಂದ್ರೆ ನೀವು ನಂಬಲೇಬೇಕು. ಟೆಕಿಯನ್ನ ಕರೆಸಿಕೊಂಡು ಡಕಾಯಿತಿ ಮಾಡಿದ್ದ 12 ಜನ ಆರೋಪಿಗಳನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಅಷ್ಟಕ್ಕೂ ದರೋಡೆ ಮಾಡಲು ಕಿರಾತಕರು ಮಾಡಿದ್ದ ಪ್ಲಾನ್ ಹೇಗಿತ್ತು, ಜಂಟಿ ಕಾರ್ಯಾಚರಣೆ ಮಾಡಿ ಆರೋಪಿಗಳನ್ನ ಹಿಡಿದಿದ್ದಾದ್ರೂ ಹೇಗೆ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ನೆಪದಲ್ಲಿ ದರೋಡೆ. ಕಾಶ್ಮೀರ ಮೂಲದ ಇಬ್ಬರು ಸೇರಿ 12 ಮಂದಿ ಅರೆಸ್ಟ್. ಬೆಂಗಳೂರಿನಲ್ಲಿ ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ನಡೆದಿದ್ದ 17,64,000 ರೂಪಾಯಿ ದರೋಡೆ ಪ್ರಕರಣವನ್ನ ಸಂಜಯ್ ನಗರ ಪೊಲೀಸರು ಭೇದಿಸಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ನಡೆದಿದ್ದ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದ ಇಬ್ಬರು ಕಾಶ್ಮೀರ ಮೂಲದವರು ಸೇರಿದಂತೆ 12 ಮಂದಿಯನ್ನ ಬಂಧಿಸಲಾಗಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ವಿಶ್ವಾಸ್ ಕಾಫಿ ಶಾಪ್ ಆರಂಭಿಸುವ ಉದ್ದೇಶದಿಂದ ಚೀನಾ ಹಾಗೂ ಜಪಾನ್ನಿಂದ ವಸ್ತುಗಳನ್ನು ಖರೀದಿಸಲು ಮುಂದಾಗಿದ್ರು. ಇದಕ್ಕಾಗಿ ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣ ಪಾವತಿಸಬೇಕೆಂದು ತಿಳಿದು ಸ್ನೇಹಿತನ ಸಲಹೆಯಂತೆ ವಾಟ್ಸ್ಆಪ್ನ ಕ್ರಿಪ್ಟೋ ಗ್ರೂಪ್ಗೆ ಸೇರಿದ್ರು. ಅಲ್ಲಿಯೇ ಪ್ರಮುಖ ಆರೋಪಿ ಮುಜಾಮಿಲ್ ವಿಶ್ವಾಸ್ ಅವರನ್ನ ಸಂಪರ್ಕಿಸಿದ್ದ. ಮೊದಲಿಗೆ 2.5 ಲಕ್ಷ ರೂಪಾಯಿಯನ್ನ ಯಶಸ್ವಿಯಾಗಿ ಕ್ರಿಪ್ಟೋ ಕರೆನ್ಸಿಯಾಗಿ ಪರಿವರ್ತಿಸಿ ವಿಶ್ವಾಸ್ ಅವರ ನಂಬಿಕೆ ಗಳಿಸಿದ್ದ. ಬಳಿಕ 17.64 ಲಕ್ಷ ರೂಪಾಯಿಯನ್ನ USDTಯಾಗಿ ಪರಿವರ್ತಿಸುವುದಾಗಿ ಹೇಳಿ ಹಣದೊಂದಿಗೆ ಸಂಜಯ್ ನಗರದ ಕಲ್ಪನಾ ಚಾವ್ಲಾ ರಸ್ತೆಗೆ ಬರಲು ಸೂಚಿಸಿದ್ದ. ವಿಶ್ವಾಸ ಸ್ನೇಹಿತನೊಂದಿಗೆ 10 ಲಕ್ಷ ರೂಪಾಯಿ ತೆಗೆದುಕೊಂಡು ಸ್ಥಳಕ್ಕೆ ಬಂದಿದ್ರು. ಉಳಿದ ಹಣವನ್ನ ತಮ್ಮನ್ನ ಮೂಲಕ ಕಳುಹಿಸಿದ್ರು. ಈ ವೇಳೆ ಸ್ಥಳಕ್ಕೆ ಬಂದ ಮುಜಾಮಿಲ್ ಕಾರಿನ ಬಳಿ ನಿಂತಿದ್ದಾಗ ಏಕಾಏಕಿ 5 ರಿಂದ 6 ಬೈಕ್ಗಳಲ್ಲಿ ಬಂದ 12 ಮಂದಿ ಕಾರನ್ನ ಅಡ್ಡಗಟ್ಟಿ ವಿಶ್ವಾಸ್ ಮೇಲೆ ಹಲ್ಲೆ ನಡೆಸಿ 17.64 ಲಕ್ಷ ರೂಪಾಯಿ ದೋಚಿ ಪರಾರಿಯಾಗಿದ್ರು. ಘಟನೆ ಸಂಬಂಧ ಸಂಜಯ್ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವಿಶೇಷ ತಂಡಗಳನ್ನ ರಚಿಸಿ ತನಿಖೆ ನಡೆಸಿದ್ರು. ತನಿಖೆಯಲ್ಲಿ ಇಬ್ಬರು ಕಾಶ್ಮೀರ ಮೂಲದ ಆರೋಪಿಗಳು ಸೇರಿದಂತೆ ಒಟ್ಟು 12 ಮಂದಿಯನ್ನ ಬಂಧಿಸಲಾಗಿದೆ. ಆರೋಪಿಗಳಿಂದ 13.90 ಲಕ್ಷ ರೂಪಾಯಿ ನಗದು, ದರೋಡೆಗೆ ಬಳಸಿದ್ದ 6 ಬೈಕ್ಗಳು, 1 ಕಾರು ಹಾಗೂ 13 ಮೊಬೈಲ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಪ್ರಮುಖ ಆರೋಪಿಗಳು ಕ್ರಿಪ್ಟೋ ವಾಟ್ಸ್ಆಪ್ ಗ್ರೂಪ್ ಮೂಲಕ ಪರಿಚಯ ಬೆಳೆಸಿ ನಂಬಿಕೆ ಗಳಿಸಿ ಬಳಿಕ ದರೋಡೆ ನಡೆಸುವ ಸಂಚು ರೂಪಿಸಿದರೆಂಬುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಸದ್ಯ ವಾಟ್ಸ್ಆಪ್ ಗ್ರೂಪ್ ಹಣದ ಮೂಲ ಹಾಗೂ ಈ ಜಾಲದ ಹಿಂದೆ ಇನ್ನು ಯಾರಾದರೂ ಇದ್ದಾರೆಯೇ ಎಂಬ ಬಗ್ಗೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.